ಕಡಲ ಮಥಿಸಲು ನಾನು ಕಮಠನಾದೆನೆ, ನಾನು ಕಮಠನಾದೆನೆ, ಗಿರಿಯನೆತ್ತಿ ಸುಜಯ ಪಡೆದು ಸುರರಿಗಿದ್ದೇನೆ. ಹಿಂದೆ ದೇವಾಸುರರು ಸಮುದ್ರ ಮಥನವನ್ನು ಮಾಡಬೇಕೆಂದು ಉದ್ಯುಕ್ತರಾಗಿ ಮಂದರಾ ಪರ್ವತವನ್ನು ಕಡಗೋಲು ಮಾಡಿ ವಾಸುಕಿ ಎಂಬ ಸರ್ಪವನ್ನು ತಂದು ಕಡೆಯುವ ಹಗ್ಗವನ್ನು ಮಾಡಿ ಶಿರೋಭಾಗದಲ್ಲಿ ರಕ್ಕಸರು ಬಿಡಿದು ಕರುಪುರರೆಲ್ಲರೂ ಒಬ್ಬರಿಗೊಬ್ಬರು ಕಿಪ್ಪರದಿಂದ ಅಬ್ಬರಿಸಿ ಅರ್ಭಟಿಸುತ್ತಾ ಬೊಬ್ಬೆ ಇಡುತ್ತಾ ಮಥಿಸುತ್ತಿರಲು ಆ ಸಮಯದಲ್ಲಿ ವಾಸುಕಿಗೆ ಕಕ್ಕಿದಂತಾಗಿ ವಿಷಜ್ವಾಲೆ ಮುಕ್ಕಿ ಮುಕ್ಕಿ ಕಕ್ಕುತ್ತಿರಲು ಅದಕ್ಕೆ ರಕ್ಕಸರು ತಾಳಲಾರದೆ ದಿಕ್ಕು ದಿಕ್ಕಿಗೆ ಪಲಾಯನವಾಗಲು ನಿರ್ಜನರೆಲ್ಲರೂ ಜರ್ಜರಿತರಾಗಿ ನಿಂದಿರಲು ಕಡಲ ಸಮುದ್ರದೋಳು ಮುಳುಗಲು ಆ ಸಮಯದೋಳು ನಾನು ಕೂರ್ಮ ರೂಪವನ್ನು ಧರಿಸಿ ಸುಧಯಂ ಪಡೆದ ಪ್ರಯುಕ್ತ ಜಗನ್ಮೋಹಿನಿ ರೂಪವನ್ನು ಧರಿಸಿ ಪಿಂಕದಿ ನಿಂದಿರುತ್ತ ರಕ್ಕಸರಂ ಅಂಕು ಮಾಡಿ ಸುರ ಎಂಬ ಸುರಪಾನ ಮಾಡಿಸಿ ಸುರರಿಗೆಲ್ಲ ಅಮೃತಪಾನವನ್ನು ಮಾಡಿಸಿ ನಿರ್ಜರ ತತ್ವ ನಿತ್ತ ಕೂರ್ಮ ಮೂರ್ತಿ ಬಂದಿರುವುದೆಂದು ಪೇಳುವಂತವನಾದ ಈ ದ್ವಾರಾಧಿಪ ನೋಡನ್ನ ಪ್ರತಾಪ. ದುಡ್ಡು ಬೇರೆ ಮಾಡುತ್ತಲ್ಲ ಅದು. ಈ ದೇವತೆಗಳು ರಾಕ್ಷಸರು ಸೇರಿ ಸಮುದ್ರವನ್ನು ಕಡಿತಾರೆ. ಮಂದಾರ ಪರ್ವತ ಮುಳುಗಡೆ ಆದಾಗ ಅದನ್ನ ನಾನು ಎತ್ತಿಟ್ಕೊಂಡೆ ಅಂತ ತೊಡರ ಪೊಗ್ಗಿಲ್ಲ ಇವಾಗ. ಈಗ ಈಗ ಬಿಡಂಗಿಲ್ಲ. ಮಾಡಿ ಕೂರ್ಮರಾದರೆ ಮಹಾಕರ್ಮವು ಮಾಡಿದ ಜನ್ಮವಲ್ಲವೇ ನೀರು ಬಿಟ್ಟಲು ಹರಿ ಬಂದರೆ ಬದುಕುವುದಿದ್ದೆ ನನ್ನ ಇಷ್ಟ ಬಂದದ್ದು ಹೋಗಿ ನದಿಯಲ್ಲಿ ಸೇರಿದ ಪಾಡಂದು ಹೇಳಪ್ಪ. ನೀನೇ ಹೊರಗೆ ಬಂದ್ಬಿಟ್ರೆ ಸತ್ಯ ಹೋಗ್ಬಿಡ್ತದ್ದು. ಯಾವುದೋ ಅವತಾರ ಗೊತ್ತಿಲ್ಲಪ್ಪ, ನೀನು ಯಾರು ಗೊತ್ತಿಲ್ಲ. ಯಾವ ಬ್ಯಾಡದ ಹೊತ್ತಿನಲ್ಲಿ ನೀನು ಯಾರೋ ಬಂದು ನಾನು ಬಾವಿ ತೆಗಿ ಅಂತಂದ್ರೆ ಬಾವಿ ತೆಗಿಯಕ್ಕಾಗಲ್ಲ. ಇವತ್ತು ಈ ತಪ್ಪರ ನಾನು ಈ ಮಾತುಗಳು ಯಾವ ಕೇಳಲ್ಲ. ಹೆಣ್ಮಕ್ಳು ರಾತ್ರಿ ಹೊತ್ತೆ ಬಂದು ಬಾಗಿ ತೆಗಿ ಕೂರ್ಮ ಮತ್ತೆ ಯಾತಾತ್ರ ಹೇಳ್ತೀನಿ ಅಂದ್ರೆ ಹೆಣ್ಮಕ್ಳು ಬಿಡು ಆಮೇಲೆ ನೋಡ್ಕೊಂಡ್ರ ಕೆಲಸ ಮಾಡಲ್ಲ ಇವಾಗ.
ಬಂದು ಬಾಯಿಲಿ ಗಲೀಜು ಬರೋದು ಬಂದು ಹೆಣ್ಮಕ್ಳ ಭಾಗವಹಿಸ್ತಿದೆ. ಈ ಥರ ಮಾತಾಡ್ತಾರೆ. ಇನ್ನು ಏನು ಮಾಡ್ಬೇಕೋ ಗೊತ್ತಿಲ್ಲ. ನಾನು ಧರೆಯನೆತ್ತಿದೆ, ನಾನು ಧರೆಯನೆತ್ತಿದೆ, ಧರೆಯ ಚೋರನ ಶೈಲಿ ಜಗವನೊಳಗಿದೆ. ಹೇಳಪ್ಪ. ಧರಣಿ ಚೋರನಾದ ಏಳನೇ ಅಕ್ಷರೆಂಬ ನೋಡಿದನು. ನಾನು ವರಹ ರೂಪದಿ ಎಣ್ಣೆಯ ಕೋರೆ ಹಲ್ಲುಗಳಿಂದ ಧರೆಯನ್ನೆತ್ತುವ ಸಮಯದಲ್ಲಿ ದುರುಳ ದೈತ್ಯನಂ ಯುದ್ಧಕ್ಕೆ ಬರಲು ಎಣ್ಣೆಯ ಸಿಟ್ಟಿನಿಂದ ಅಟ್ಟಹಾಸಗೊಳಿಸಿ ಎನ್ನ ಕೋರೆ ಹಲ್ಲುಗಳಿಂದ ಭ್ರಷ್ಟನ ಬೀಳಿ ಬೆಟ್ಟದ ತೊಟ್ಟಲು ವೈಮಾನಿಕರೆಲ್ಲ ಸಂತೋಷಭರಿತರಾಗಿ ದುಂದುಬಿ ವಾದ್ಯ ಘೋಷಗಳನ್ನು ಮಾಡಿ ಎಣ್ಣೆ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸಲು ಆದ ಪ್ರಯುಕ್ತ ದಿವಜಾಳಿಗೆ ಅಭಯವನ್ನಿತ್ತಂ ವರಹಮೂರ್ತಿ ಬಂದಿರುವನೆಂದು ತಿಳಿದು ಸಾರಥಿ ಸಾರಸನ್ನುತಿ ವರಹಮೂರ್ತಿ ನಮ್ಮರ ಮಡಕಾಗಿ ವರಹ ರೂಪ ಇತ್ತು ಬಂದನು. ವರಹಮೂರ್ತಿ ವರಹಮೂರ್ತಿ ವರಹ ಸುಮ್ಮನೆ ನಿಂತು ಅವತಾರ ಯಾವುದು ಅಲ್ಲ ಸುಮ್ಮನೆ ನಿಂತಗಂತಿಲ್ಲ ನಾನು ನಿಂತಗಲ್ಲ ನೋಡು ಕರೆಕ್ಟಾಗಿ ನೀನು ಜೆರಾಕ್ಸ್ ಮಾಡ್ಕೊಡ್ಬೇಕು ನನಗೆ ನೋಡು. ಒಂದು ತಪ್ಪಿದ್ರು ಒಂದು ತಪ್ಪಿದ್ರು ಒಂದೇ ಒಂದು ಮಿಸ್ಟಿಕ್ ಒಂದು ಪದ ಮಿಸ್ಟಿಕ್ ಹಂಗೆ ಬಂದ್ಬಿಟ್ಟಿದ್ದೀನಿ. ಏನ್ ಮಾಡಿ ಸ್ವಲ್ಪ ಬಾಳ ಈಟ ಸ್ವಲ್ಪ ಓಪನ್ ಮಾಡಿ ನೋಡೋದು. ಹೊರಹೋಗ್ಬಿಡ್ತಿ ಅಲ್ಲ, ಇನ್ನು ಎಂತ ಬೇಕ್ರಿ ನಿಮ್ಗೆ? ಬಹಳ ಜನ್ಮವು ಬಹಳ ಬರಕು ಜನ್ಮವು ಗಿರಿಗಳೆಡೆಯಲಿ ಹೋಗಿ ಗರಿಕೆ ಮೇಲಲು ಹೋಗಿ ಗರಿಕೆ ಮೇಯಲು ನಿನ್ನ ರೂಪು ಈಶ್ವರ ನಿನ್ನ ರೂಪು ಬೇಕರ ಹೋಗಲೋ ತೀರಿಕೋ. ಸಾರಥಿ, ವರಹನಾದರೆ ಕಾಡು ಹಂದಿಯಲ್ಲವೇ? ನಿನ್ನ ರೂಪ ನೋಡಿದರೆ ಬಹಳ ಭೀಕರವಾದದ್ದು. ಇಲ್ಲಿನ ಕಿರಾತರು ನೋಡಿದರೆ ನಿನ್ನನ್ನು ಹಿಡಿದು ಭಕ್ಷಿಸುವರು. ಆದ್ದರಿಂದ ಶೀಘ್ರವಾಗಿ ಹೋಗಿ ಬೆಟ್ಟ ಗುಡ್ಡಗಳನ್ನು ಸೇರಿ ಬಾಳುವಂತನಾಗೆಂದು ಪೇಳೈ ದ್ವಾರಪಾಲಕ. ಹಾಗೆಯೇ ಇನ್ನೊಂದು ಇತಿಹಾಸವನ್ನು ಪೇಳುವನು ಕೇಳು. ಹಿಂದೆ ಸಾಪಮೂರ್ತಿಯು ಮಹಾಪತಿವ್ರತೆಯರಾದ ಲೋಪಮುದ್ರೆಯರ ಆಶ್ರಮದ ಮುಂದೆ ದುಷ್ಟ ಮೃಗ ರೂಪದಿಂದ ಬಂದು ನಿಂದು ಗಟ್ಟಿಯಾಗಿ ಕೂಗಲು ಲೋಕ ಮುದ್ರೆಯು ನೋಡಿ ಕೋಪಿಸಿ
ಶಾಪವನ್ನು ಕೊಡಲು ಈ ಸಾಂಬನಿಗೆ ಲಿಂಗ ಭಂಗಪಟ್ಟಿರುವನು. ಆದ ಕಾರಣ ಲೋಕದಲ್ಲಿ ಯಾರನ್ನು ನಂಬಬಾರದು. ಆದ್ದರಿಂದ ನೀನು ಬಂದ ಮಾರ್ಗವನ್ನು ಹಿಡಿದು ದುಡುಕು ಇಲ್ಲದಂತೆ ಹೋಗೆಂದು ಹೇಳಪ್ಪ ದ್ವಾರಪಾಲಕ. ನೀವು ವರಹ ರೂಪ ಅಂತಂದ್ರೆ ಯಾರು ಸಾಕೊಂಡಿರ್ತೀರಿ ಇಲ್ಲಿ ಹೇಳಿ ನೀನೇನು? ವರಹ ಯಾರು ಎಲ್ಲರೂ ಆಸೆ ಪಡ್ತಾರ ವರಹ. ವರಹನೇ ಸರಿ, ಯಾರು ಸಾಕೊಂಡಿರ್ತಾರೆ ಯಾರು ಸಾಕ್ಲಿ ಬಿಡ್ಲಿ ವರಹ. ಹಂಗೆಲ್ಲ ಯಾವ್ದೋ ಸಿಲಿಕ್ಯಾತ್ರ ಹತ್ರ ಇರ್ಬೇಕು. ದಮ್ಮಿರುತ್ತೆ ಸಾಕ್ತಕ್ಕಂಥವ್ರು ಅಂಥದ್ದು. ನಾನು ಅದ್ರ ರೂಪವಾಗಿ ಬಂದಿದ್ದೀನಿ ಅಂದ್ರೆ ಈಗ ನಂಬಕ್ಕಾಗಲ್ಲ. ನೀವು ಮತ್ತೆ ಬರೋದನ್ನು ಬೇಡ. ಈ ಅವೇಳದ ಹೊತ್ತಲ್ಲಿ ನಾನು ಯಾವ ಮಾತಾಡ್ಸ್ಕೊಡ್ತೀನಿ ಲಾಸ್ಟ್ ತೀರ್ಮಾನ ಇಲ್ಲ. ಇನ್ನು